ಹಾಯ್ ಗೈಸ್, ಎಲ್ಲರಿಗೂ ನಮಸ್ಕಾರ. ಸೊ ಇದು ನನ್ನ ಫಸ್ಟ್ ವಿಡಿಯೋ. ನಿಮ್ಮ ಸಪೋರ್ಟ್ ಅಂತೂ ಖಂಡಿತ ನನಗೆ ಇರಲೇಬೇಕು. ಸೊ ಆ್ಯಕ್ಚುಲಿ ನಮ್ಮ ಪ್ಲ್ಯಾನ್ ಇದ್ದಿದ್ದು ಬಂದು ಲಡಾಖ್ ಹೋಗಬೇಕಿತ್ತು. ಸೊ ಹೋಗೋಕ್ಕಾಗಿಲ್ಲ. ಸೊ ರೀಸನ್ ಏನಪ್ಪ ಅಂತ ಅಂದರೆ ಫ್ಲಡ್ಡು ಅದು ಇದು ಅಂತೆಲ್ಲ ಪ್ರಾಬ್ಲಮ್ಸ್ ಇದೆ. ಸೊ ಇಲ್ಲ ಅಂದಿದ್ರೆ ಇದು ಫಸ್ಟ್ ಟ್ರಿಪ್ಪೇ ಲಡಾಖ್ ಇರ್ತಾಯಿತ್ತು. ಸೊ ನೋಡೋಣ, ನೆಕ್ಸ್ಟ್ ಟ್ರಿಪ್ ದೇವ್ರ ದಯೆಯಿಂದ ಲಡಾಖ್ ಆದರೆ ಲಡಾಖ್ ಹೋಗೋಣ. ಖಂಡಿತ ಹೋಗ್ತೀವಿ, ಮಿಸ್ ಅಂತೂ ಮಾಡಲ್ಲ. ಸೊ ಹೋಗ್ತೀವಿ. ಸೊ ಆ್ಯಸ್ ಸೂನ್ ಆಸ್ ಪಾಸಿಬಲ್ ನಾವು ಹೋಗ್ತೀವಿ. ಸೊ ಶಾರ್ಟ್ ಟ್ರಿಪ್ ಅಂತ ನಾಗರಹೊಳೆ ಟೈಗರ್ ರಿಸರ್ವ್ಗೆ ಬಂದಿದ್ದೀವಿ. ಸೊ ಮಾರ್ನಿಂಗ್ 6 ಹಂಗೆ ಇಲ್ಲಿ ರೀಚ್ ಆದ್ವಿ. ಸೊ 6ಗೆ ಗೇಟ್ ಓಪನ್ ಆಗೋದು ಆ್ಯಕ್ಚುಲಿ. ಸೊ 6ಗೆ ರೀಚ್ ಆದ್ವಿ. ಸೊ ಅಲ್ಲಿಂದ ಇವಾಗ ಡೈರೆಕ್ಟ್ ಇವಾಗ ಯಾವ ಜಾಗದಲ್ಲಿ ಇರೋದು? ಕುಟ್ಟ ಅನ್ನೋ ಜಾಗದಲ್ಲಿ ಯಾವುದು. ಸೊ ಕುಟ್ಟದಿಂದ ಸೀದಾ ಇವಾಗ ವಾಟರ್ ರಾಫ್ಟಿಂಗಿಗೆ ಹೋಗ್ತಾ ಇದ್ದೀವಿ ಇವಾಗ. ಸೊ ಟೈಗರ್ ರಿಸರ್ವಲ್ಲಿ ನಾನು ಸೊ ವೀಡಿಯೋಸ್ ಎಲ್ಲ ತೆಗ್ದಿದ್ದೀನಿ. ಒಂದು ಶಾರ್ಟ್ ಕ್ಲಿಪ್ಪಲ್ಲಿ ಹಾಕ್ತೀನಿ. ನೆಕ್ಸ್ಟ್ ವಾಟರ್ ರಾಫ್ಟಿಂಗ್ ಹೋಗ್ತಾ ಇದ್ದೀವಿ. ಸೊ ಬನ್ನಿ, ಅಲ್ಲಿಂದ ನಾನು ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇದು ಕೇರಳ ಬಾರ್ಡರ್ ಅಂತ ಯಾಕೆಲ್ಲ ಮಲಯಾಳಂ. ಫೈನಲಿ ನಾವು ರಿವರ್ ರಾಫ್ಟಿಂಗ್ ಹತ್ರ ಬಂದಿದ್ದೀವಿ. ಸೊ ಮಳೆ ಇದೆ, ಒಳಗೆ ಹೋಗ್ಬೋದಾ ಇಲ್ವ ಅಂತ ಗೊತ್ತಿಲ್ಲ. ಅಲ್ಲೋಗಿ ಚೆಕ್ ಮಾಡಿಬಿಟ್ಟು ಏನಿದೆ ಅಂತ ಹೇಳ್ತೀನಿ. ಪರ್ ಹೆಡ್ ಒಬ್ರಿಗೆ ಬಂದು 1200 ಎಷ್ಟು 1200 ಏನೋ ಇದೆ. ಸೊ ಬನ್ನಿ ಹೋಗಿ ಚೆಕ್ ಮಾಡೋಣ. ಓಕೆ, ಸೊ ಗಾಯ್ಸ್ ಹೋಗ್ತಾ ಇದ್ದೀವಿ. ಸೊ ಇಲ್ಲೇ ಇದೆ ನೋಡಿ ಕೊಡಗು ವೈಟ್ ವಾಟರ್ ರಾಫ್ಟಿಂಗ್ ಅಂತ. ಇವರೇ ನಮ್ಮ ಅಣ್ಣ ವಿಶ್ವ. ಸಿಕ್ಕಾಪಟ್ಟೆ ಮಳೆ. ಅಲ್ಲಿ ನಮ್ಮ ಅಪ್ಪ ನಮ್ಮಮ್ಮ ದೆನ್ ನನ್ನ ಪಪ್ಪಿ ಇದೆ ರೋಸಿ. ಕಾಣಿಸ್ತಿದ್ಯಾ? ಇಲ್ಲ.
ಅನ್ನು ಒಳಗಡೆ ಬಿಟ್ಟಿಲ್ಲ ಕಣ ಇನ್ನ ಮಳೆ ಇರೋದಕ್ಕೆ ಬಿಡಲ್ಲ ಅನ್ಸುತ್ತೆ 1 2 3 4 5 6 ರಾಫ್ಟಿಂಗ್ ಬೋಟ್ ಇದೆ. ಓಕೆ ಕಮ್ ಆನ್ ಲೆಟ್ಸ್ ಗೋ ಬ್ರದರ್. ಹಾಯ್ ರೋಸಿ. ಹಲೋ ಹಲೋ. ಹಾಯ್ ಮಮ್ಮಿ. ಹಾಯ್. ಛತ್ರಿಕ್ಕಿಂತ ದೊಡ್ಡದಾಗಿದ್ದೀರಾ ಇಲ್ಲ ನೀವು ಛತ್ರಿ ದೊಡ್ಡದಾಗಿದ್ಯಾ? ಯಾವ್ದಾದ್ರು ದೊಡ್ಡದಾಗಿರ್ಲಿ. ಅಮ್ಮ ನೀವು ಬರಲ್ವಾ ಆಡಕ್ಕೆ? ಯಾಕಮ್ಮ? ಬಾ ಅಮ್ಮ ಏನಾಗಲ್ಲ. ಇಟ್ಸ್ ಓಕೆ ಮಮ್ಮಿ. ಮಮ್ಮಿ ಇಟ್ಸ್ ಓಕೆ. ಸೊ ಗಾಯ್ಸ್ ಶಾರ್ಟ್ಸ್ ಹಾಕೊಂಡು ಹೋಗ್ಬೇಕಂತೆ ನಾನು ಪ್ಯಾಂಟ್ ಹಾಕೊ ಬಂದಿದ್ದೀನಿ. ಸೊ ನಾನು ನಮ್ಮ ಡ್ಯಾಡಿ ನಮ್ಮ ಅಣ್ಣ ಹೋಗ್ತಾ ಇದ್ದೀವಿ. ನಮ್ಮ ಮಮ್ಮಿ ಬರಲ್ಲ. ಸೊ ಶಿಲ್ ಬಿನ್ ಕಾರ್. ಗೋಪ್ರೋಗೆ ಎಕ್ಸ್ಟ್ರಾ ಚಾರ್ಜ್ ಆಗುತ್ತಂತೆ. ಸೊ ನಮ್ಮದೇ ಕ್ಯಾಮ್ರಾ ಇತ್ತು ಅಂದರೆ ವೀಡಿಯೋ ಇಡ್ಸ್ಕೊಡ್ತಾರೆ, ಅದಕ್ಕೊಂದು ಎಕ್ಸ್ಟ್ರಾ ಚಾರ್ಜ್ ಆಗುತ್ತೆ. ಸೊ ಏನು ಹೇಳೋದು, ಫಸ್ಟ್ ಎಕ್ಸ್ಪೀರಿಯನ್ಸ್ ಯಾವಾಗಲೂ ಬೆಸ್ಟ್ ಎಕ್ಸ್ಪೀರಿಯನ್ಸ್ ಅಂತಾರಲ್ಲ. ಸೊ ಅಂದಾಗೆ ಮಮ್ಮಿ ಮತ್ತು ರೋಸಿ ಮಾತ್ರ ಕಾರಲ್ಲಿರ್ತಾರೆ, ನಾವೆಲ್ಲ ಹೋಗಿ ತುಳ್ಕ. ಸೊ ಫೋನ್ನ ಕಾರಲ್ಲಿ ಇಟ್ಬಿಟ್ಟು ಹೋಗಿರ್ತೀನಿ. ರೆಡಿ ಆದೆ, ಎದೆ ಇಟ್ಕೊಬಿಡ್ತು ನಾನೇನು ಕಟ್ಟಿದ್ದು. ಸೊ ನಮ್ಮ ಅಣ್ಣ ಬರ್ತಾ ಇದ್ದಾನೆ, ದೆನ್ ಮೈ ಡ್ಯಾಡಿ. ಮಮ್ಮಿ ಬರ್ತಾ ಇಲ್ಲ, ಭಯ ಅಂತೆ ಅವ್ರಿಗೆ. ಸೊ ಬೇಡ ಮಮ್ಮಿ ಬೇಡ, ಹೋಗೋಣ. ಹಾಂ तुम्हारा नाम क्या भैया? सुरेंद्र. किधर से भैया? गाँव? हाँ उत्तराखंड. ಓಕೆ. ಸೊ ಎಲ್ಲ ಹೇಳ್ಕೊಟ್ಟಿದ್ದಾರೆ ಕಮೆಂಟ್ ಏನೇನು ಮಾಡಬೇಕು ಅಂತ. ಫಸ್ಟ್ ಟೈಮ್ ಅಲ್ವಾ, ಸೊ ಎಲ್ಲ ಹೇಳ್ಕೊಟ್ಟಿದ್ದಾರೆ, ನೋಡೋಣ ಏನೇನಾಗುತ್ತೆ. ಓಕೆ. Okay, get down. Okay, get back. How was the rapid? So hip hip. Hip hip. Hip hip. Stop. Stop. गजब. ಸೊ ಫೈನಲಿ ರಾಫ್ಟಿಂಗ್ ಎಲ್ಲ ಮುಗೀತು. ಎಕ್ಸ್ಪೀರಿಯನ್ಸ್ ಹೆಂಗಿತ್ತು ಅಂತ ಕೇಳೋಣ. ನನ್ನ ಹೆಂಗಿತ್ತು? ಚೆನ್ನಾಗಿತ್ತು. ಹಾಂ, ವೇವ್ಸ್ ಎಲ್ಲ ಸಕ್ಕತ್ತಾಗಿತ್ತು. ಎಲ್ಲರೂ ಬಂದು ಟ್ರೈ ಮಾಡಬೇಕು. ಚೆನ್ನಾಗಿದೆ. ಬರ್ತಿದ್ಯಾ? 1000 ರೂಪೀಸ್ ಬರ್ತಿದ್ಯಾ? ಅಪ್ಪ ಹೆಂಗಿತ್ತು? ಹಾಂ ಸಾರಿ 1200 ಗೊತ್ತಿರೋ ಈ ತರ ಎಲ್ಲ ಚೆನ್ನಾಗಿದೆ ಮಾತ್ರ ಲೈಫಲ್ಲಿ. ಇದೆಲ್ಲ ಒಂದ್ಸಲಿ ಮಾಡಿ ನೋಡ್ಲೇಬೇಕು. ಎಂಜಾಯ್ಮೆಂಟ್ ಅಲ್ವಾ? ಮುಖ್ಯ. ದುಡ್ಡು ಸಂಪಾದನೆ ಮಾಡ್ಬೋದು. 1000 ರೂಪೀಸ್ ಎಲ್ಲ 5000 ಆದ್ರೇನು
ಸುಮ್ನೆ ಅದು ಬೇರೆ ವಿಷಯ. 4.5 ಕಿಲೋಮೀಟರ್ಸ್ ಇದೆ. 4.5 ಇದೆ ಟೋಟಲ್ ಇಲ್ಲಿಂದ ಲಾಸ್ಟ್ ಎಡ್ಜ್ ಅಂದ್ರೆ ಎಂಡ್ವರೆಗೂ ಅಲ್ಲಿಂದ ಗಾಡಿಯಲ್ಲಿ ಕರ್ಕೊ ಬರ್ತಾರಾ? ಓಕೆ ಓಕೆ ಓಕೆ. ದೆನ್ ಇದು ಅವರೇ ಎಕ್ಸ್ಟ್ರಾ ಗೋಪ್ರೋ ಎಲ್ಲ ಕೊಟ್ಟಿದ್ದಾರೆ ಅಲ್ವಾ ಫೋಟೋ ಶೂಟ್ಗೆ? ಅದಕ್ಕೆ ಎಕ್ಸ್ಟ್ರಾ ಪೇ ಮಾಡಬೇಕು. 1200 ಸಮಥಿಂಗ್ ಏನೋ ಇದೆ. ಬಟ್ ಎಲ್ಲ ತರ ಶೂಟ್ಸ್ ಇದೆ ಅಲ್ವಾ ಅದರಲ್ಲಿ? ಅವರಾಗಿರೋದಕ್ಕೆ ಎಲ್ಲ ಉಳಿದಿದೆ. ನಮ್ ತಗೊಂಡೋದ್ರೆ ಎಲ್ಲ ಪ್ರಿಕಾಷನ್ಸ್ ಎಲ್ಲ ಕೊಟ್ಟಿದ್ರಲ್ವಾ? ಎಲ್ಲ ಫಸ್ಟ್ ಎಲ್ಲ ಟ್ರೈನಿಂಗ್ ಕೊಡ್ತಾರೆ. ಫಸ್ಟ್ ಎಲ್ಲ ಹೇಳ್ತಾರೆ, ಗೈಡ್ ಎಲ್ಲ ಹೇಳ್ತಾನೆ ಏನೇನಂತ. ಅದು ಏನೇನು ಮಾಡ್ಬೇಕು, ಹೇಗೆ ಅದು ಸಿಂಬಲ್ಸ್ ಏನೇನು, ಸೈನ್ಸ್ ಏನೇನು, ಹೆಂಗೆ ಕಂಟ್ರೋಲ್ ಮಾಡ್ಬೇಕಲ್ಲ. ನೀವೇ ನಿಂತಾಗ ಭಯ ಆಯ್ತಾ ನಿಮ್ಗೆ? ಅಷ್ಟು ಭಯ ಆಯ್ತು. ಅಪ್ಪಂಗಿತ್ತು ಭಯ. ಹೋಗ್ತಾ ಹೋಗ್ತಾ ಸರಿ ಆಯ್ತು. ನಿನಗೆ ಭಯ ಆಯ್ತಾ? ಪರವಾಗಿಲ್ಲ. ಕೆಳಗಡೆ ಇಳಿಬೇಕಾದ್ರೆ ಭಯ ಆಯ್ತಿಲ್ವಾ? ಅಷ್ಟೇ, ಇನ್ನೇನಿಲ್ಲ. ವಿಡಿಯೋ ನಾನು ಹಾಕ್ತೀನಿ ನೆಕ್ಸ್ಟ್. ಊಟ ತಿಂದೆ, ಸೂಪರ್ ಆಗಿತ್ತು. ಏನು ಮೋಸ ಏನಿಲ್ಲ. ಇದೆ ಹೋಟೆಲ್. ಹೋಟೆಲ್ ಕೂರ್ಗ್ ಅಂತ. ಅಸಲ್ ಮಳೆ ಜೋರು ಸಿಕ್ಕಾಪಟ್ಟೆ. ಗಾಡಿ ಅಲ್ಲಿ ನಿಂತಿದೆ. ನಮ್ಮಣ್ಣ ಬಂದಿಲ್ಲ ಊಟ ಮಾಡೋಕ್ಕೆ. ತಲೆನೋವಂತೆ. ನೀರಲ್ಲಿ ಚೆನ್ನಾಗಿ ಎಗರಾಡ್ಬಿಟ್ಟು ಬಿತ್ಕೊಂಡಿದೆ. ಸೊ ಮಮ್ಮಿ ಡ್ಯಾಡಿಯಲ್ಲಿ ಅಂಗಡಿಗೆ ಹೋಗಿದ್ದಾರೆ ಐಟಮ್ ತರಕ್ಕೆ. ಹಾಯ್ ರೋಸಿ, ಗೋ ಹೋಗೆ ಕಡೆ. ಸೊ ಊಟ ಎಲ್ಲ ಮುಗಿಸ್ಕೊಂಡು ಸ್ವಲ್ಪ ಮುಂದೆ ಬಂದು ರೈಟ್ ತಗೊಂಡ್ವಿ. ಟಿಬೆಟಿಯನ್ ಕಾಲೋನಿಗೆ ಹೋಗ್ಬೇಕು ಅಂತ. ನಂದಿ ರೋಡ್ ಅನ್ಸುತ್ತೆ. ಜಾಸ್ತಿ ಗಾಡಿಗಳೇನು ಓಡಾಡ್ತಾ ಇಲ್ಲ. ಸೊ ಇವಾಗ ಈ ರೋಡಲ್ಲಿ ಹೋಗ್ತಾ ಇದೀವಿ. ಇನ್ನೂ ಅರೌಂಡ್ ಒಂದು 5 ಕಿಲೋಮೀಟರ್ಸ್ ಏನೋ ಬಂದಿದ್ದೀವಿ. ಇನ್ನೂ ಇದೆ 48 ಕಿಲೋಮೀಟರ್ಸ್ ಅರೌಂಡ್ ಇದೆ. ಸೊ ನಮ್ಮ ಕಾರ್ ಇದೆ ಅಲ್ಲಿ. ನಮ್ಮ ಡ್ಯಾಡಿ ಟೈಮಿಂಗ್ಸ್ ಬರೆಸ್ತಾ ಇದ್ದಾರೆ. ಇಲ್ಲಿ ನೋಡಿ. ಇಲ್ಲಿ ನೋಡಿ ಟೈಮಿಂಗ್ಸ್ ಕೊಟ್ಟಿದ್ದಾರೆ. ನೋ ಎಂಟ್ರಿ ಫ್ರಮ್ 6 PM to 6 PM. ಬೆಳಗ್ಗೆ 6 ಗಂಟೆಯಿಂದ ಸಂಜೆ 6 ಗಂಟೆವರೆಗೂ ಅಷ್ಟೇ ಎಂಟ್ರಿ. ಅದ್ರ ಮೇಲೆ ನೋ ಎಂಟ್ರಿ. ಇವರು ಇಲ್ಲೊಂದು ಟೋಕನ್ ಥರ ಕೊಡ್ತಾರೆ. ಅಲ್ಲಿ ಟೈಮಿಂಗ್ಸ್ ಬರ್ದಿರ್ತಾರೆ. ಅದರಲ್ಲಿ ಅಷ್ಟು ಟೈಮಿಂಗ್ಸಲ್ಲಿ ನಾವು ಇನ್ನೊಂದು ಎಕ್ಸಿಟ್ ಗೇಟಲ್ಲಿ ನಾವು ಅದನ್ನ ಕೊಟ್ಬಿಟ್ಟು ಓಕೆ ಅಂತ ಪ್ರೊಸೀಜ್ ಆದಮೇಲೆ ಹೋಗಬೇಕು. ಇನ್ ಕೇಸ್ ಏನೋ ಲೇಟ್ ಆಯಿತು, 1 hour ಅಥವಾ ಲೇಟ್ ಆಯಿತು ಅಂದರೆ ಅರೌಂಡ್ ನಿಮಗೆ 1000 rupees ಏನೋ ಫೈನ್ ಅಂತೆ. ಇಲ್ಲೆಲ್ಲ ಜಾಸ್ತಿ ಈ ಥರ 4x4 ಗಾಡಿಗಳೇ ಇರೋದು. ಹಿಲ್ ಸ್ಟೇಷನ್ ಅಲ್ಲ ಅದಕ್ಕೆ ನೋಡಿ. ಸೊ ಈಗ ಟೈಮ್ 4:44. ಟಿಬೆಟಿಯನ್ ಕಾಲೋನಿಗೆ ಹೋಗ್ತಾ ಅಂತ ಹೇಳಿದೆ ಅಲ್ವಾ? ಸೊ ನೋಡಿ ಇನ್ನೂ ಎಷ್ಟು ಕಿಲೋಮೀಟರ್ ಇದೆ ಗೊತ್ತಾ? ಇನ್ನೂ 7 ಕಿಲೋಮೀಟರ್ಸ್ ಇದೆ. 6 ಕ್ಲೋಸ್ ಆಗುತ್ತೆ. ಅಷ್ಟರಲ್ಲಿ ರೀಚ್ ಆಗಿಬಿಟ್ಟು ಮಿಕ್ಕಿದ ಅಲ್ಲಿಂದ ಏನು ಪ್ರೊಸೀಜರ್ ಅಂತ ಗೊತ್ತಿಲ್ಲ. ಮುಂದಕ್ಕೆ ಯಾವ ಸ್ಪಾಟ್ ಹೋಗ್ತಾ ಅಂತ ನನಗೆ ಗೊತ್ತಿಲ್ಲ. ಅಲ್ಲಿಂದ 5 ಕಿಲೋಮೀಟರ್.
How are you? ಆ್ಯಕ್ಚುಲಿ ಇಲ್ಲಿ ಎಲ್ಲ ಲೈಕ್ ನೋಡಿ ಟಿಬೆಟಿಯನ್ಸ್ ಥರ ನಾನು ಆಗಲೇ ಒಂದು 2-3 ತೋರಿಸಿದ್ದೆ ನಿಮಗೆ. ಸೇಮ್ ಅದೇ ಥರ ಟೆಂಪಲ್ಸ್ ಆಗಲಿ ದೆನ್ ಕನ್ಸ್ಟ್ರಕ್ಷನ್ ಆಗ್ತಿರೋದಾಗಲಿ ದೆನ್ ಇಲ್ಲಿರೋ ಪೀಪಲ್ಸ್ ಅರೌಂಡ್ ಜಾಸ್ತಿ ಎಲ್ಲ ಟಿಬೆಟಿಯನ್ಸೇ ಇರೋದು. ಸೊ ನೋಡಿರಿ ಅಲ್ಲಿ ಫ್ಲ್ಯಾಗ್ ಕಟ್ತಾರಲ್ಲ, ಸೊ ಈ ಥರ ಫ್ಲ್ಯಾಗ್ ಪ್ರತಿಯೊಂದು ಮನೇಲೂ ಟಿಬೆಟಿಯನ್ಸ್ ಇಲ್ಲಿ ಯಾರ್ಯಾರು ಇದ್ದಾರೆ ಎಲ್ಲರ ಮನೇಲೂ ಈ ಥರ ಫ್ಲ್ಯಾಗ್ ಖಂಡಿತ ಇದ್ದೇ ಇರುತ್ತೆ ನೋಡಿರಿ. ಸೊ ಇನ್ನು ಮುಂದೆ ಇನ್ನೊಂದು ದೊಡ್ಡ ದೇವಸ್ಥಾನ ಇದೆ ಅಂತ ಹೇಳಿದ್ರು. ಸೊ ಅದನ್ನ ನೋಡಿ ತೋರಿಸ್ತೀನಿ. ಕನ್ನಡಿಗರ ಮನೇಲಿ ಇಕ್ಬಾರ್ದವಲ್ಲ. ಸೊ ಇಲ್ಲಿ ನೋಡ್ರಿ 114 ಹೋಲಿ ಮನಿ ಪ್ರೇಯರ್ wheels which contains hundreds syllables mantras of ವಜ್ರ ಸತ್ವ. ಸೊ 114 ಇಲ್ಲಿದೆ ನೋಡಿ. ಈ ಥರ ರೌಂಡ್ ಇದೆಯಲ್ಲ, ಇದು ಈ ಟೆಂಪಲ್ ಸುತ್ತ 114 ಏನೋ ಇದೆ. ಸೊ ಇದರಲ್ಲಿರೋದೆಲ್ಲ ಪ್ರತಿಯೊಂದು ಒಂದೊಂದು ಮಂತ್ರಗಳು. ಅದು ಹೇಳಿದ್ನಲ್ಲ ವಜ್ರ ಸತ್ವ ಅಂತ. ಸೊ ಅದ್ರದ್ದೆಲ್ಲ ಒಂದೊಂದು ಮಂತ್ರಗಳು. ಅಂದರೆ ಅದು ಇವ್ರಿಗಂತ ಇರೋ ಒಂದು ನಂಬಿಕೆ, ಲೈಕ್ ನಮ್ಮ ದೇವ್ರು ಹೆಂಗೋ, ಸೊ ಅವ್ರಿಗೆ ಇದೇ ಥರ ವಜ್ರ ಸತ್ವ ಅಂತ 114 ಮನಿ ಪ್ರಯಾಣ. ರೋಸಿ ಸೊ ಇದು ಕಾಣ್ತಾ ಇರೋದು ಈ ಕಡೆ ಪಾರ್ಕಿಂಗು. ಸೊ ಇದೇ ಬಂದು ಟಿಬೆಟಿಯನ್ ಕಾಲೋನಿ. ಇದ್ರದ್ದು ಫುಲ್ ವ್ಯೂ ತೋರಿಸ್ತೀನಿ ನೋಡಿ. ಸೊ ಇದು ಎಂಟ್ರೆನ್ಸ್ ಆರ್ಚು. ಒಳಗಡೆ ಹೋಗೋಣ. ದೇವಸ್ಥಾನ ಇದೆ ಲೆಫ್ಟಲ್ಲಿ. ಸೊ ಬರೀ ನಮ್ಮ ಕರ್ನಾಟಕದಲ್ಲಿ ಮಾತ್ರ ಟಿಬೆಟಿಯನ್ಸ್ ಒಂದು 70,000 ಜನ ಇದ್ದಾರೆ. ಲೈಕ್ ಜಸ್ಟ್ ಗೂಗಲ್ ಎಸ್ಟಿಮೇಟ್ ನಾನು ಹೇಳ್ತಾ ಇರೋದು 70,000 ಜನ ನೋಡಿ. ಅದೇ ಹೇಳಿದ್ನಲ್ಲ ಎಲ್ಲರ ಎಂಟ್ರೆನ್ಸ್ ಅಲ್ಲಿ ನಾನು ಏನು ತೋರಿಸಿದೆ, ಕೇಳಿದ್ಕೆ ಯಾರು ನೀಟಾಗಿ ರೆಸ್ಪಾನ್ಸ್ ಮಾಡಿಲ್ಲ. ಒಬ್ಬ ತಿರುಗ್ಬಿಟ್ಟು ಪ್ರೇಯರ್ ಅಂತ ಹೇಳ್ಬಿಟ್ಟು ಹೋದ. ಸೊ ನನ್ನ ಪ್ರಕಾರ ಅವ್ರ ಪ್ರೇಯರ್ ಅಲ್ಲಿರ್ಬೇಕೇನೋ. ಇದು ನೋಡಿ ಕಾಣಿಸ್ತಾ ಇದೆಯಾ? ಅಲ್ಲೋ ಇದೆಯಾ ಗೊತ್ತಿಲ್ಲ. ಎಲ್ಲ ಆಟ ಆಡ್ತಾ ಇದ್ದಾರೆ, ನೋಡೋಣ. ಸಾವಿರದ 1970 ಜವಾಹರ್ಲಾಲ್ ನೆಹರು ಕೊಟ್ಟಿದ್ದು. ಅರೌಂಡ್ ಎಷ್ಟು ಎಕರೆ ಗೊತ್ತಾ? 3,000 ಎಕರೆ ಏನೋ ಕೊಟ್ಟಿದ್ದಾರಂತೆ. ಹಾಂ ನೋಡಿ, ಚೆನ್ನಾಗಿದೆ ಅಲ್ವಾ ಪ್ಲೇಸು. ಇಲ್ಲಿ ನೋಡಿ ಮನೆಗಳು ಅಷ್ಟೇ ಇಲ್ಲಿ. ಸೊ ಇಲ್ಲಿಂದ ಸುತ್ತಮುತ್ತ 3,000 ಎಕರೆಗೂ ಬರೇ ನಮ್ಮ ಮೈಸೂರಲ್ಲಿ ಮಾತ್ರ ಟಿಬೆಟಿಯನ್ಸ್ ಜನ. ಆ ಕಡೆ ಗ್ರೌಂಡ್ ಏನು, ಆ ಕಡೆ ಗ್ರೌಂಡ್ ಎಲ್ಲ ಇದೆ. ಆ ಕಡೆ ನಾನು ಅದೇ ಫಸ್ಟ್ ತೋರಿಸಿದ ಕಡೆ ಗ್ರೌಂಡ್ ಎಲ್ಲ ಇತ್ತು. ಸೊ ಇದೇ ಅವ್ರ ಪ್ರೇಯರ್ ಅಲ್ಲಿ ನೋಡಿ. ಆ ರಿಂಗ್ ಅಲ್ಲಿ ತೋರಿಸಿದ್ನಲ್ಲ ನಾನು, ಅಲ್ಲಿ ಆ ಥರ ರಿಂಗ್ ನೋಡಿ ಎಲ್ಲ ಬಿಲ್ಡಿಂಗ್ ಟಾಪಲ್ಲಿ ಆ ಸೈಡು ಈ ಸೈಡ್ ಎಲ್ಲ ಕಾರ್ನರ್ಸ್ಗೆಲ್ಲ ಕೊಟ್ಟಿದ್ದಾರೆ. ಅದು ಇವ್ರದ್ದು ಆ ಒಂದೊಂದು ರಿಂಗಲ್ಲಿ ಒಂದೊಂದು ಮಂತ್ರ ಇದೆ. ಸೊ ಅನ್ನೋ ನಂಬಿಕೆ ಅವ್ರಿಗೆ ಆ ಥರ. ಸೊ ಇವ್ರಿಗೆ ಬೇಕಿರೋ ಹಾಲ್ ಇರ್ಬೋದು, ದೆನ್ ಏನಂತಾರೆ
ನೋಡಿ ಇದು ಈ ಕಡೆ ಇದೆಯಲ್ಲ, ಇದು ಬಂದು ಪ್ರಯರ್ ಅದು. ಸೊ ಅಲ್ಲಿ ನೋಡಿ ಅಲ್ಲಿ ಕಾಣ್ತಾ ಇದೆಯಲ್ಲ, ಅದು ಬಂದು ಇವರ ಆಡಿಟೋರಿಯಂ ಥರ. ಸೊ ಆಡಿಟೋರಿಯಂ ಥರ ಅಲ್ಲ, ಆಡಿಟೋರಿಯಮೇ. ಸೊ ಎಲ್ಲ ಥರ ಫೆಸಿಲಿಟೀಸ್ ಅವ್ರಿಗೂ ಎಲ್ಲ ಲೈಕ್ 3000 ಎಕರೆ ಅಂತ ಹೇಳೋದೇ ಬೇಡ, ಎಷ್ಟು ದೊಡ್ಡ ಜಾಗ ಅಂತ. ಸೊ ಅಷ್ಟು ದೊಡ್ಡ ಜಾಗ ಫುಲ್ಲು ಇವರೇ ಇದ್ದಾರೆ. ಸೊ ಟಿಬೆಟಿಯನ್ಸ್ ಒಂದು ಲೈಕ್ ಏನಂತಾರೆ, ವ್ಯವಸಾಯನೂ ಮಾಡ್ತಾ ಇದ್ದಾರೆ. ಸೊ ನಾನು ಅಲ್ಲಿ ಆ ಕಡೆ ಬರ್ಬೇಕಾದ್ರೆ ತೋರಿಸ್ತೇನೆ ನಿಮಗೆ, ವ್ಯವಸಾಯ ಮಾಡ್ತಾಯಿದ್ರು. ಸೊ ಎಲ್ಲ ಥರನೂ ಇದ್ದಾರೆ ನೋಡಿ. ಇವ್ರ ಕೈಯಲ್ಲಿ ಇದು ಕಾಣ್ತಾ ಇದೆಯಲ್ಲ, ಇದು ಮಣಿನ ಇಲ್ಲಿ ನೋಡಿ, ಇವ್ರ ಮಣಿ. ಸೊ ಇದನ್ನ ಇಟ್ಕೊಂಡು ಪ್ರೇಯರ್ ಮಾಡ್ತಾರೆ. ಲೈಕ್ ಅದೇ ಅದು ತಿರುಗಿಸ್ತಾರೆ ಅಂತ ಹೇಳಿದ್ನಲ್ಲ. ಸೊ ಅದ್ರ ಜೊತೆಗೆ ಅವ್ರ ಕೈಯಲ್ಲಿ ಈ ಮಣಿನೂ ಇರುತ್ತೆ. ಅದು ಏನಂತ ಗೊತ್ತಿಲ್ಲ ಅದು ನನಗೆ, ಬಟ್ ನಿಮ್ಗೇನೋ ಗೊತ್ತಿಲ್ಲ ನಾನು ಕಮೆಂಟ್ ಮಾಡಿ ನನಗೆ. ಸೊ ಅಲ್ಲೊಂದು ಬುದ್ಧ ಸ್ಟ್ಯಾಚು ಎಲ್ಲ ಇದೆ. ಓ ನಾಯಿ ಹೋಗ ಕಡೆ. ನಂಬಿಕೆಗೆ ಇನ್ನೊಂದು ಹೆಸರೇ ಬುದ್ಧ ಅಂತ. ಸೊ ಇದು ಬಂದ್ಬಿಟ್ಟು ಅಲ್ಲೇನಂತ ಕೊಟ್ಟಿದ್ದಾರೆ ಗೊತ್ತಾ, ದ ಸೂತ್ರಾಸ್ ಆಫ್ 4 ನೋಬಲ್ ಟ್ರೂತ್. ಸೊ 4 ಕಹಿ ಸತ್ಯದಲ್ಲಿದೆ ಅಂತ. ಆಂಬಿಯನ್ಸು ನೋಡಿ, ಸುತ್ತ ಎಲ್ಲಿ ನೋಡಿದ್ರು ಫುಲ್ ಸುತ್ತ ಬರೀ ಸೇಮ್ ಇದೇ ಥರ ಮನೆಗಳಿರುತ್ತೆ. ಬಟ್ 2 ಫ್ಯಾಮಿಲಿ, ಒಂದೊಂದು ಫ್ಯಾಮಿಲಿ ಒಟ್ಟಿಗೆ ನೋಡಿ, ಸುತ್ತ ಅವ್ರವ್ರ ಮನೆಗಳು ಎಲ್ಲದರಲ್ಲೂ ಒಂದು 2 ಫ್ಯಾಮಿಲಿ, 3 ಫ್ಯಾಮಿಲಿ ಜೀವನ ಮಾಡ್ತಾರೆ. ಈ ಸೈಡು ಅಷ್ಟೇ ಮನೆಗಳು ಎಲ್ಲರಿಗೂ ಒಂದೇ ಥರ. ಸೊ ಇದೆಲ್ಲ ಬಂದ್ಬಿಟ್ಟು ಒಂದು ಪಿಲ್ಲರ್ಸ್ ಥರ ಇದೆಲ್ಲ ಆಫರ್ ಮಾಡ್ತಾರಲ್ಲ. ಇವಾಗ ದೇವಸ್ಥಾನಕ್ಕೆ ನಾವು ಒಂದೊಂದು ಕೊಡುಗೆ ಅಂತ ಕೊಡ್ತೀವಲ್ಲ, ಸೊ ಅದೇ ಥರ ಇಲ್ಲಿರೋ ಟಿಬೆಟನ್ಸ್ ಕೊಟ್ಟಿರೋ ಒಂದೊಂದು ಕೊಡುಗೆ. ಸೊ ಅರೌಂಡ್ ಬರೇ ಮೈಸೂರು ಮಾತ್ರ 20+ ವಿಲೇಜಸ್ ಇದೆ. ಅದು 3000 ಏಕರ್ ಫುಲ್ಲು ಕವರ್ ಆಗಿ ಟೋಟಲ್ ಮೈಸೂರು ಡಿಸ್ಟ್ರಿಕ್ಟ್ ಸೌತಲ್ಲಿ ಮಾತ್ರ 20+ ವಿಲೇಜಸ್ ಇದೆ ಈ ಟಿಬೆಟಿಯನ್ಸ್ ಅವ್ರಿಗೆ ಅಂತ. ಅದು ದಲೈ ಲಾಮಾ ಅಂತ ಇರೋರು ಅವ್ರು ಬಂದು ರಿಕ್ವೆಸ್ಟ್ ಮಾಡ್ಕೊಂಡಿದ್ದಕ್ಕೆ, ಲೈಕ್ ಈ ಥರ ನಮ್ಮ ಇಂಡಿಯಾದಲ್ಲಿ ಜಾಗ ಬೇಕು ಅಂತ ಕೇಳ್ಕೊಂಡಿದ್ದಕ್ಕೆ ಅವ್ರು ಕೊಟ್ಟಿರೋದು, ನಮ್ಮ ಪ್ರೈಮ್ ಮಿನಿಸ್ಟರ್ ಕೊಟ್ಟಿರೋದು ಅವ್ರಿಗೆ. ಸೊ ಅದನ್ನು ನೋಡಿ, ಆಂಬಿಯನ್ಸ್ ಮಾತ್ರ ಮಾತಾಡಂಗೆ ಇಲ್ಲ. ನಮ್ಮ ಡ್ಯಾಡಿ ಮಮ್ಮಿ ಸೆಲ್ಫಿ ತಗೋತಾ ಇದ್ದಾರೆ. ನಮ್ಮ ಅಣ್ಣನ ಕಾಣ್ತಾ ಇಲ್ಲ, ಎಲ್ಲೋದಂತ ಗೊತ್ತಿಲ್ಲ. ರೋಸಿ ಅಲೋ ಮಾಡಿದಾರ ಅಂತ ಗೊತ್ತಿಲ್ಲ. ಸೊ ಇಲ್ಲಿ ಕಾಣ್ತಾ ಇದಲ್ಲ ಇವಿಷ್ಟು ಟಿಬೆಟಿಯನ್, ಲೈಕ್ ಈ ಟಿಬೆಟಿಯನ್ ಕಾಲನಿ ಚೈನಾದಲ್ಲಿ 1960 ಜಗಳ, ಲೈಕ್ ಇವ್ರಿಗೂ ಟಿಬೆಟಿಯನ್ವರೆಗೂ ಚೈನಾದವ್ರಿಗೂ ಜಗಳ ಆಗಿದ್ದ ಟೈಮಲ್ಲಿ ನಮ್ಮ ಪ್ರೈಮ್ ಮಿನಿಸ್ಟರ್ ಆಗಿರೋ ಜವಾಹರ್ಲಾಲ್ ನೆಹರು ಪ್ರೈಮ್ ಮಿನಿಸ್ಟರ್ ಆಗಿರಲ್ಲ. ಸೊ ಆ ಟೈಮಲ್ಲಿ ಇವ್ರು ಟಿಬೆಟಿಯನ್ ಅವರ ಮಿನಿಸ್ಟರ್ ಯಾರಿರ್ತಾರೆ, ದಲೈ ಲಾಮಾ ಅಂತ ಅವ್ರ ಹೆಸರು. ಸೊ ಅವ್ರು ಬಂದು ಜವಾಹರ್ಲಾಲ್ ನೆಹರು ಅವ್ರ ರಿಕ್ವೆಸ್ಟ್ ಮಾಡಿಕೊಂಡು ಬಿಟ್ಟು ಇವಾಗ ಕುಶಾಲನಗರ ತಲುಪಿದ್ದೀವಿ. ಇಲ್ಲಿ ಫಿಶ್ ತೊಗೊಂಡ್ವಿ ಒಂದು ಸ್ಟಾಲಲ್ಲಿ. ಈಗ ನೆಕ್ಸ್ಟ್ ಪ್ಲ್ಯಾನ್ ಬಂದ್ಬಿಟ್ಟು ದುಬಾರೆ ಫಾಲ್ಸ್ಗೆ ಹೋಗೋ ರೂಟಲ್ಲಿ ಒಂದು ಕ್ಯಾಂಪಿಂಗ್ ಮಾಡೋಣ ಅಂತ ಇವತ್ತು ನೈಟು. ನಮ್ಮ ವ್ಲಾಗರ್ ನೋಡಿ ಸುಸ್ತಾಗ್ಬಿಟ್ಟಿದ್ದಾರೆ. ಸ್ಟೇ ಮಾಡಿದ್ದೀವಿ ಇವತ್ತು, ಲೈಕ್ ಏನಂದ್ರೆ ಅಡುಗೆ ಮಾಡೋಣ ಅಂತ. ಆ್ಯಕ್ಚುಲಿ ಅವರು ಈ ಲೈಕ್ ನಮಗೆ ಜಾಗ ಕೊಟ್ಟಿರೋ ಓನರ್ ಬಂದ್ಬಿಟ್ಟು ಜಯನಗರಲ್ಲಿರೋರಂತೆ. ನೋಡಿ ಆಗಲೇ ಅಡುಗೆ ಎಲ್ಲ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೀವಿ. ಅಪ್ಪ ಏನಿದು? ಮೀನು ಸಾರು. ಮೀನು ಸಾರು ಮತ್ತು ಏನಮ್ಮ ಸ್ಪೆಷಲ್ ಮಮ್ಮಿ? ಏನು ಸ್ಪೆಷಲು? ಹಾಂ, ಫಿಶ್ ಫ್ರೈ, ಫಿಶ್ ಸಾರು, ದೆನ್ ಅನ್ನ. ಓಕೆ. ಸೊ ನಮಗೆ ಜಾಗ ಕೊಟ್ಟವ್ರು ಅವ್ರು ಬಂದು ಇರೋದು ಜಯನಗರಲ್ಲಂತೆ. ಲೈಕ್ ಅವ್ರ ಹೆಸರು ಬಂದು ಶಿವಣ್ಣ ಅಂತ. ಸೊ ಅವ್ರು ಎಲ್ಲ ರೋಸಿನ ಎತ್ಕೊಂಡು ಹೋಗಿದ್ದಾರೆ. ಬಂದಮೇಲೆ ಅವ್ರನ್ನ ನಾನು ಪರಿಚಯ ಮಾಡಿಸ್ಕೊಡ್ತೀನಿ ನಿಮಗೆ. ಸೊ ಶಿವಣ್ಣ ಅವ್ರು ಬಂದಿಲ್ಲ, ಅವರು ಸೊಸೆ ಬಂದಿದ್ದಾರೆ. ಬನ್ನಿ ಪರಿಚಯ ಮಾಡಿಸ್ಕೊಡ್ತೀನಿ. ಅಕ್ಕ ನಿಮ್ಮ ಹೆಸರು? ನನ್ನ ಹೆಸರು ನಯನ ಅಂತ. ನೀವಿರೋದು? ಕುಶಾಲನಗರ. ಬ್ಯಾಂಗ್ಳೂರಲ್ಲಿ? ಬ್ಯಾಂಗ್ಳೂರಲ್ಲಿ ಅದಕ್ಕೆ ಮನೆಗೆ ಬರ್ತಿರ್ತೀವಿ. ಓಕೆ. ಎಲ್ಲಿ ಲೊಕೇಶನ್ ಬಂದು? ಅದು ಜಯನಗರ. ಜಯನಗರ. ಓಕೆ. ಸೊ ಇವರೇ ನಮಗೆ ಇಲ್ಲಿ ಜಾಗ ಕೊಟ್ಟಿದ್ದು ಅಡುಗೆ ಮಾಡೋಕ್ಕೆ. ಸೊ ಅಕ್ಕ ಥ್ಯಾಂಕ್ ಯು ಸೊ ಮಚ್. ಸೊ
ನಾಚಿಕೆ ಮಾಡ್ತಾ ಇದ್ದಾರೆ. ಬಟ್ ಎಲ್ಲ ಏನ್ ಬೇಕಿದ್ದು ಕೇಳಿ ಕೇಳಿ ಮಾಡ್ಕೊಡ್ತಾ ಇದ್ದಾರೆ. ಪಾತ್ರೆ ತೋರಿಸು. ರೋಸಿಗೆ ಫಿಶ್ ಬೇಕಂದೆ. ರೋಸಿಗೆ ಫಿಶ್ ಬೇಕಂದೆ. ಇದು ಮಿಕ್ಸ್. ಕರಿ ಎಲ್ಲ ರೆಡಿ ಆಗ್ತಾ ಇದೆ. ರೋಸಿಗೆ ಬೇಕಂತೆ ನೋಡಿ. ರೋಸಿ ಬೇಕಾ? ಫಿಶ್ ಬೇಕಾ? ರೋಸಿ ಫಿಶ್ ರೆಡಿ ಆಗ್ತಾ ಇದೆ. ಇನ್ನೊಂದು 25 ನಿಮಿಷ. ಏನು ರೋಸಿ? ಏನು ರೋಸಿ? ಏನು ಫಿಶ್ ಬೇಕಾ? ರೆಡಿ ಆಯ್ತು. ಒಳ್ಳೆ ಸ್ಮೆಲ್ ಬರ್ತಾ ಇದೆ. ಸರಿ. ವಿಡಿಯೋ ಜಾಸ್ತಿ ಲೆಂತ್ ಬೇಡ ಅಂತ ಡಿಸೈಡ್ ಮಾಡಿದೆ. ಸೊ ಈ ವಿಡಿಯೋ ಇವತ್ತಿಗೆ ಇಲ್ಲಿಗೆ ಸ್ಟಾಪ್ ಮಾಡ್ತಾ ಇದ್ದೀನಿ. ಸೊ ನನ್ನ ಚಾನಲ್ ಇಲ್ಲಿವರೆಗೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಪಕ್ಕದಲ್ಲಿರೋ ಬೆಲ್ ಬಟನ್ ಕ್ಲಿಕ್ ಮಾಡೋಕ್ಕೆ ಮರಿಬೇಡಿ. ಸೊ ನಾನು ಇನ್ಸ್ಟಾ ID ಇಲ್ಲಿ ಮೆನ್ಷನ್ ಮಾಡಿರ್ತೀನಿ, ದಯವಿಟ್ಟು ಫಾಲೋ ಮಾಡಿರಿ. ಸೊ ಥ್ಯಾಂಕ್ ಯು ಸೋ ಮಚ್.